ನಮಸ್ಕಾರ. ಕ್ವಾಟ ಶ್ರೀನಿವಾಸ ಪೂಜಾರಿಗೆ ಆರಾಮಿದ್ರಿಯಾ? ಮೊನ್ನೆ ಘಟ್ಟಕ್ಕೆ ಬಂದಿರಿ ಅಲ್ಲ ಸಾಗರದಾಗೆ, ಒಳ್ಳೆ ಭಾಷಣ ಕೇಂಡೆ ನಾನು ಯೂಟ್ಯೂಬಗೆ. ಪೂಜಾರ ಬಂದ್ರೆ ಅಂದರೆ ಒಂದು ಒಳ್ಳೆ ಭಾಷಣ ಇರುತ್ತಾನೆ ಹೇಳಿದ್ರೆ ನಿಮ್ಗೆ ಲಾಸ್ಟಿಗೆ ಕೊಟ್ರೆ ಸಮಯನೂ ಜಾಸ್ತಿ ಇರಲ್ಲ, ನೀವು ಭಾಷಣ ಚೆನ್ನಾಗೇ ಮಾಡಿರಿ ಮಾತ್ರ. ನೀವು ಭಾಷಣ ಮಾಡೋದು ಮಾತ್ರ ಸಣ್ಣ ಕಿಪ್ಪತ್ತಿಗೆ ಒಂದು ಹಾಡು ಹೇಳೋದು. ಇಲ್ಲಿ ಘಟ್ಟಕ್ಕೆ ಬಂದವರು ಘಟ್ಟ ಕೆಳಗಿನ ಹಾಡೋದು ಯಾವುದಂದರೆ ಭತ್ತ ಕುಟ್ಟು ಹಾಡು. ಭತ್ತ ಕುಟ್ಟೊಜ್ಜಿಗೆ ಬಾಯ್ನೆ ಮುಳ್ಳು ಹೊಕ್ಕಿ ತಂಬ್ರ, ಮದ್ದಿಗೋದಣ್ಣ ಬರಲಿಲ್ಲ. ಭತ್ತ ಕುಟ್ಟಜ್ಜಿಗೆ ಬಾಯ್ನಿ ಮುಳ್ಳು ಹೊಕ್ಕಿ ತಂಬ್ರ, ಮುದ್ದಿಗೆ ಹೋದಣ್ಣ ಬರಲಿಲ್ಲ. ಮದ್ದಿಗೆ ಹೋದಣ್ಣ ಬರಲಿಲ್ಲ ಗಟ್ಟಗ, ಯಾವೂರಾಗಿದ್ನೋ ಗೊತ್ತಿಲ್ಲ. ಸಣ್ಣಕ್ಕೆ ಪತಿ ಕೇಳಿದ್ದೆ ಈ ಹಾಡು. ಈ ಹಾಡು ನನಗೆ ಎಂತಕ್ಕೆ ನೆನಪದಂದ್ರೆ, ನಮ್ಮ ಕೋಟೆ ಶ್ರೀನಿವಾಸ ಪೂಜಾರ ಇಲ್ಲೆಲ್ಲ ಒಳ್ಳೆ ಭಾಷಣ ಮಾಡ್ತಾರೆ. ಆದ್ರೆ ಈ ಸದನದಾಗೆ ನಮ್ಮ ಪೂಜಾರ ದೇವ್ರ ಈಡಿಗ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳಿದ್ರೆ ನಾನೇನು ಕಾಣಲಿಯಪ್ಪ. ಈಗ ಏನು ಉದಾಹರಣೆ ನೋಡಿ, ನಾ ಹೇಳುದಾರಿಗೆ ಇಲ್ಲಿ ಘಟ್ಟದ ನಾಮೆಲ್ಲ ಇತ್ತು, ಎಲ್ಲ ಓಟ ಇಲ್ಲಿತ್ತು, ಅದು ಪ್ರಶ್ನೆ ಬೇರೆ. ಆದ್ರೆ ಇಲ್ಲಿ ಕತ್ತಿ ಕಾಣಿ ಹೆಂಗಿತ್ತಾನೆ ಹೇಳ್ರೆ, ನೀವು ಮೊನ್ನೆ ಸನ್ಮಾನ ಮಾಡಿರಿ ಯಡಿಯೂರಪ್ಪನವ್ರ ಬಗ್ಗೆ. ನಮಗೇನಿಲ್ಲಪ್ಪ, ನಾವೇನು ಅವ್ರ ಬಗ್ಗೆ ಅಲ್ಲದ ಮಾತೇನು ನಾನೇನು ಹೇಳೋದಿಲ್ಲ, ನಮ್ಮ ಕಡೆಯವ್ರು ಯಾರು ಹೇಳೋದಿಲ್ಲ, ಆ ಪ್ರಶ್ನೆ ಬೇರೆ. ಆರೆ ಈ ಯಾವ್ದು ಎಂಥದ್ದು ಎಂತ ಹೇಳ್ದೆ ಕಾಣಿ ನಮ್ಮನೆ ಗಂಡ ಇದು ಯಾವುದದ ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ನಡಿ ಹೇಳಿ ನಮ್ಮ ಅಂತ ಅನಂತ ಹೆಗಡಿ ಹಸಿಸರ 1,90,000 ಎಕರೆ ಪ್ರದೇಶನೆಲ್ಲ ಕಾಡನಲ್ಲಿ ಆಟಿಸಿ ಮಾಡಿಸ್ರಲ್ಲ, ಅದಾದ ಯಡಿಯೂರಪ್ಪನ ಕಾಲದಾಗೆ. ಅದಾದ ಯಡಿಯೂರಪ್ಪನ ಕಾಲದಾಗೆ ನಮ್ಮ ಬಿರ್ನಾಯ್ಕರು ಸಿಕ್ಕಿರು ನಿನ್ನೆ. ಅವ್ರು ಹೇಳ್ತಾರೆ, ಅಲ್ಲ ಈ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡೋ ಬಗ್ಗೆ ನಮ್ದೇನಿಲ್ಲ, ಆದರೆ ಅವತ್ತು 1,90,000 ಕಾಡು ಅಂತ ಮಾಡಿದ್ರಲ್ಲ, ಅದೆಲ್ಲ ನಮ್ಮ ದೇವ್ರೇ ಇರೋದಲ್ಲಿ ಕಣ್ಣು ಕಾಣ್ತತ ನಮ್ಮವಕ್ಕೆ ನಡಿ ಹೇಳ್ರು ಮರ್ರೆ. ನಾನು ಅವರಿಗೆ ಎಂತ ಹೇಳೋದು, ನೀವು ಇದ್ರ ಬಗ್ಗೆ ಎಲ್ಲರೂ ಸದನದ ಪ್ರಶ್ನೆ ಮಾಡ್ತೀರಿಯಾ? ಸದನದಾಗೆ ಶೂನ್ಯ ವೇಳೆ ಇರುತ್ತೆ. ಉದಾಹರಣೆ ಉರುಳಗಲ್ಲ, ಕರೆಂಟ್ ಇಲ್ಲ, 60 ಜನ ದೇವ್ರೇ ಇಪ್ಪದಲ್ಲ, ನಮ್ಮವ್ರೆ ಈಡಿಗ್ರ 60 ಜನರಿಗೆ ಕರೆಂಟ್ ಕೊಡಲ್ಲ. ನೀವು ಯಾಕೆ ಸಿದ್ದರಾಮಯ್ಯ ಯಾಕೆ ನೀವು ಕೊಡಲಿಕ್ಕೆ ಆಗಿಲ್ಲ ಅಂತೇಳಿ ನೀವು ಕೇಂದ್ರ. ನಾನು ಅಧಿವೇಶನದಾಗೆ ನಿಮ್ಮ ಭಾಷಣ ಬಪ್ಪತ್ತಿಗೆಲ್ಲ ಕೇಳ್ಬೋದು. ಈಗ ಎತ್ತರ ನಮ್ಮ ಪೂಜಾರ, ಈಗ ಎತ್ತರ ಪೂಜಾರ, ಇನ್ನೊಂದು 5 ನಿಮಿಷದಾಗ ಎತ್ತರ ನೋಡಿ. ಪ್ರಶ್ನೆ ಎತ್ತರನ ಹೇಳಿ ಇಷ್ಟು ವರ್ಷ ಆಯ್ತು. 5 ವರ್ಷ ಹಿಂದಿನ ಸರಿಯೂ ನೀವು ಮಂತ್ರಿ ಯಾರಿ, ಈಗ ಹಿಂದಿನ ಸರಿಯೂ ನೀವೇ ವಿರೋಧ ಪಕ್ಷದ ನಾಯಕರು, ಈಗನೂ ವಿರೋಧ ಪಕ್ಷ ನಾಯಕ. ಹಂಗಾರೆ ಪ್ರಶ್ನೆ ಕೇಂಬುದು ಯಾವಾಗ ನೀವು ಅನ್ನಡಿ ಬರೀ ಭಾಷಣ ಹೊಡ್ಕೊಂತ ಹೋಗ್ಬೋದು. ಹಂಗಾರೆ ಉಳ್ಗಲ್ಲಿ ಕರೆಂಟ್ ಇಲ್ಲ, ಉಳ್ಗಲ್ಲಿಗೆ ಕರೆಂಟ್ ಇಲ್ಲ. ಡೀಮ್ಡ್ ಫಾರೆಸ್ಟ್ ನಡಿ 1,80,000 ಎಕರೆ ಏನು ಜಾಗ ಇತ್ತು ಅಲ್ಲಿ ಇಪ್ಪದು ಪೂರ್ತಿ ದೇವ್ರ ಪೂಜಾರ ನಮ್ಮವ್ರ ಸೌತ್ಕೇಂದ್ರ ಎಲ್ಲರೂ ಇದ್ರಿ. ಎಲ್ಲ ಮೀನು ಮಂಡಿ ತಿಂಬವ ಹೆಚ್ಚಿಪ್ಪವು ಅದ್ರಾಗೇನು ಎರಡನೇ ಪ್ರಶ್ನೆ ಇಲ್ಲ. ನಂಗೆ ಅದಕ್ಕಾಗಿ ಸ್ವಲ್ಪ ನನಗೆ ನಿಮ್ಮ ಪಕ್ಷದ ಬಗ್ಗೆ ಸ್ವಲ್ಪ ಬೇಜಾರ. ಪಟ್ಟಬದ್ಧ ಹಿತಾಸಕ್ತಿ ಜನ ಅಂತ ಅದು ಯಾರಿಗೆ 1,80,000 ಎಕರೆ ಕಾಡು ಬರೆಯುವತ್ತಿಗೆ ಅಲ್ಲಿ ಯಾರಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಹಂಗಾರೆ ಗೊತ್ತಿರುತ್ತೆ ಇಲ್ಲಿ ಹೇಳಿ, ಹಂಗಾರೆ ಗೊತ್ತಿರುತ್ತಲ್ಲ. ಅಲ್ಲಿ ಯಾರು ಬ್ರಾಹ್ಮಣರಿದ್ರ, ಲಿಂಗಾಯತರಿದ್ರ, ಮತ್ತೊಬ್ರು ಇದ್ರ, ಇನ್ನೊಬ್ರು ಇದ್ರ, ಪೂಜಾರಿದ್ರ, ದೇವ್ರಿದ್ರ, ನಾಯಕರಿದ್ರ, ಯಾರಿದ್ರ ಲೆಕ್ಕ ಇರೋದಿಲ್ಲ. ಹಂಗಾರೆ ಸರ್ಕಾರದ ಮಾಡುವತ್ತಿಗೆ ಲೆಕ್ಕ ಇರುತ್ತಲ್ಯ. ಲೆಕ್ಕ ಇರುವತ್ತಿ ಮಾಡ್ದವಾಗ ಈಗ ಮಾಡ್ದಾಗದು ಯಾರು ಕೂತಿಗೆ ಮೇಲೆ ಹಾಕ್ರು ಗೊತ್ತಿತ್ತಾ? ನಮ್ಮರೇ. ನೀವು ಮೊನ್ನೆ ಹೇಳ್ರಪ್ಪ ಬರ್ದೆ ಬಾಡ್ನೆ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಕಾರ್ಯಕ್ರಮ ನಿಮ್ದು ಎಂಥದ್ದು ಒಂದು ಕಾರ್ಯಕ್ರಮ ಮಾಡ್ಕೊಂಡು ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ
ಅವತ್ತು ಡೀಮ್ಡ್ ಫಾರೆಸ್ಟು ಪರಿಭಾವಿತ ಅರಣ್ಯನೇ ಮಾಡ್ರಲ್ಲ, ಅವತ್ತು ನಮ್ಮದೇ ಎಲ್ಲ ಕುತ್ತಿಗೆ ಕೊಯ್ದ್ರಲ್ಲ ಮರ್ರೆ, ನೀವು ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಅದಾಯ್ತಾ, ಬಿಡಿ, ಅದು ಒಂದು ಸೈಡ್. ಅರಣ್ಯ ಹಕ್ಕು ಕಾಯಿದೆ ನಿಮಗೆ ಗೊತ್ತಿತ್ತಲ್ಲ, ಕಾಂಗ್ರೆಸ್ ಗೌರ್ಮೆಂಟಿಂದ ತಗೊಬಂದದ್ದು, ಅದೆಲ್ಲ ಬಿಡಿ. ನೀವು ಕಾಂಗ್ರೆಸ್ಸಿಂದ ಯಾವುದೂ ಹೇಳೋದಿಲ್ಲ ನಿಮ್ಮ ಭಾಷಣದಾಗೆ. ಮನೆ ಕಾಗೋಡು ತಿಮ್ಮಪ್ಪನ ಸುದ್ದಿಯೇ ಹೇಳಲಿಯಪ್ಪ, ಸಾಗರದಲ್ಲಿ ನಿಂತ್ಕೊಂಡು ಕಾಗೋಡು ತಿಮ್ಮಪ್ಪನ ಬಗ್ಗೆ ಮಾತಾಡದೆ ಮತ್ತು ಯಾರ ಬಗ್ಗೆ ಮಾತಾಡೋದೆ ಹೋಯ್? ನೀವು ತೇಲ್ಸಿ ಮಾತಾಡ್ರಿ ಅಪ್ಪ. ಎಲ್ಲರೂ ಹಾಗೆ ನೀವಾರು ಮಾತಾಡ್ತೀರಿ ಅನ್ಕಂಡೆ ನೀವು ಮಾತಾಡಲ್ಲ. ಬಂಗಾರಪ್ಪನ್ನು ತೇಲ್ಸಿ ಮಾತಾಡ್ರಿ, ಕಾಗೋಡು ತಿಮ್ಮಪ್ಪನ್ನು ತೇಲ್ಸಿ ಮಾತಾಡ್ರಿ, ಗೇಣಿ ಹೋರಾಟನು ತೇಲ್ಸಿ ಮಾತಾಡ್ರಿ, ಕೃಪಾಂಕನು ತೇಲ್ಸಿ ಮಾತಾಡ್ರಿ. ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ ದೇವ್ರಿಗೆ ಎಂತೂ ಮಾಡಲಿ ಏನೋ, ಪೂಜಾರಿಗೇನು ಮಾಡಲಿ ಏನೋ, ಈಡಿಗ್ರಿಗೇನು ಮಾಡಲೇ ಇಲ್ಲ ಏನೋ ಅಮ್ಮಂಗಿತ್ತಪ್ಪ ನಿಮ್ಮ ಭಾಷಣ. ಇರಲಿ, ನೀವು ತೇಲ್ಸಿ ಮಾತಾಡಿ, ನಮಗೇನು ಬೇಜಾರಿಲ್ಲ. ಆದರೆ ಸತ್ಯ ಇರುತ್ತೆ, ಅದು ಬೇರೆ. ಅರಣ್ಯ ಹಕ್ಕು ಕಾಯ್ದೆ ಇತ್ತಲ್ಲ, ಅರಣ್ಯ ಹಕ್ಕು ಕಾಯ್ದೆಗೆ ಶಿವಮೊಗ್ಗ ಜಿಲ್ಲೆಗೆ 75,000 ಅರ್ಜಿ ಕಿತ್ತಾಕ್ರಲ್ಲ, ರಿಜೆಕ್ಟ್ ಮಾಡಿ ಹಾಕಿರಲ್ಲ. ಯಾರು ತರ್ಸ್ಕೊಂಡಿರಿ? ಕಡ್ತ ತರ್ಸ್ಕಣಿ ಹೊಯ್, ಕಡ್ತ ತರ್ಸ್ಕಣಿಯೇ. ಯಾರು ಮಾಡೋದು ಕೇಣಿಯೇ? ಯಾರು ಅವಧಿಯಾಗಿ ರಿಜೆಕ್ಟ್ ಆಯ್ತಾನೆ ಕಲ್ಲ ಬೀರ ಮೋಟ ಕರಿಯ ಕೆಂಚ ಕೆನ್ನ ಇವರೇ ಅಲ್ದ? ಅವ್ರ ಅರ್ಜಿ ರಿಜೆಕ್ಟ್ ಮಾಡುತ್ತೆ ಹಾಕದ್ ಯಾರು? ಯಡಿಯೂರಪ್ಪನ ಕಾಲದಾಗೆ ಅಲ್ಲಿ ಅದು ರಿಜೆಕ್ಟ್ ಮಾಡಿ ಹಾಕದ್ದ. ಆಯ್ತಪ್ಪ, ನೀವು ಮೊನ್ನೆ BY ರಾಘವೇಂದ್ರ ಅವರಿಗೆ 3 ಅವಧಿಗೆ ಅವಕಾಶ ಎಲ್ಲ 4ನೇ ಸರಿ ಪ್ರಮಾಣ ವಚನ ನಮ್ಮ ಸ್ವಾಮೀಜಿಯರಲ್ಲ. ಅಯ್ಯಯ್ಯಯ್ಯಯ್ಯ, ಆಯ್ಲಿ ಹಂಗ್ರೆ ಸರ್ಕಾರದ ಮಾಡುವತ್ತಿಗೆ ಲೆಕ್ಕಿರುತ್ತಲ್ಯ, ಲೆಕ್ಕಿರುವತ್ತಿ ಮಾಡ್ದವಾಗ ಈಗ ಮಾಡ್ದಾಗದು ಯಾರು ಕೂತಿಗೆ ಮೇಲೆ ಹಾಕ್ರು ಗೊತ್ತಿತ್ತಾ? ನಮ್ಮರೇ. ನೀವು ಮೊನ್ನೆ ಹೇಳ್ರಪ್ಪ ಬರ್ದೇ ಬಾರ್ನೆ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಕಾರ್ಯಕ್ರಮ ನಿಮ್ದು ಎಂಥದ್ದು ಒಂದು ಕಾರ್ಯಕ್ರಮ ಮಾಡ್ಕೊಂಡು ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಅವತ್ತು ಡೀಮ್ಡ್ ಫಾರೆಸ್ಟು ಪರಿಭಾವಿತ ಅರಣ್ಯನೇ ಮಾಡ್ರಲ್ಲ, ಅವತ್ತು ನಮ್ಮದೇ ಎಲ್ಲ ಕುತ್ತಿಗೆ ಕೊಯ್ದ್ರಲ್ಲ ಮರ್ರೆ, ನೀವು ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಅದಾಯ್ತಾ, ಬಿಡಿ, ಅದು ಒಂದು ಸೈಡ್. ಅರಣ್ಯ ಹಕ್ಕು ಕಾಯಿದೆ ನಿಮಗೆ ಗೊತ್ತಿತ್ತಲ್ಲ, ಕಾಂಗ್ರೆಸ್ ಗೌರ್ಮೆಂಟಿಂದ ತಗೊಬಂದದ್ದು, ಅದೆಲ್ಲ ಬಿಡಿ. ನೀವು ಕಾಂಗ್ರೆಸ್ಸಿಂದ ಯಾವುದೂ ಹೇಳೋದಿಲ್ಲ ನಿಮ್ಮ ಭಾಷಣದಾಗೆ. ಮನೆ ಕಾಗೋಡು ತಿಮ್ಮಪ್ಪನ ಸುದ್ದಿಯೇ ಹೇಳಲಿಯಪ್ಪ, ಸಾಗರದಲ್ಲಿ ನಿಂತ್ಕೊಂಡು ಕಾಗೋಡು ತಿಮ್ಮಪ್ಪನ ಬಗ್ಗೆ ಮಾತಾಡದೆ ಮತ್ತು ಯಾರ ಬಗ್ಗೆ ಮಾತಾಡೋದೆ ಹೋಯ್? ನೀವು ತೇಲ್ಸಿ ಮಾತಾಡ್ರಿ ಅಪ್ಪ. ಎಲ್ಲರೂ ಹಾಗೆ ನೀವಾರು ಮಾತಾಡ್ತೀರಿ ಅನ್ಕಂಡೆ ನೀವು ಮಾತಾಡಲ್ಲ. ಬಂಗಾರಪ್ಪನ್ನು ತೇಲ್ಸಿ ಮಾತಾಡ್ರಿ, ಕಾಗೋಡು ತಿಮ್ಮಪ್ಪನ್ನು ತೇಲ್ಸಿ ಮಾತಾಡ್ರಿ, ಗೇಣಿ ಹೋರಾಟನು ತೇಲ್ಸಿ ಮಾತಾಡ್ರಿ, ಕೃಪಾಂಕನು ತೇಲ್ಸಿ ಮಾತಾಡ್ರಿ. ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ ದೇವ್ರಿಗೆ ಎಂತೂ ಮಾಡಲಿ ಏನೋ, ಪೂಜಾರಿಗೇನು ಮಾಡಲಿ ಏನೋ, ಈಡಿಗ್ರಿಗೇನು ಮಾಡಲೇ ಇಲ್ಲ ಏನೋ ಅಮ್ಮಂಗಿತ್ತಪ್ಪ ನಿಮ್ಮ ಭಾಷಣ. ಇರಲಿ, ನೀವು ತೇಲ್ಸಿ ಮಾತಾಡಿ, ನಮಗೇನು ಬೇಜಾರಿಲ್ಲ. ಆದರೆ ಸತ್ಯ ಇರುತ್ತೆ, ಅದು ಬೇರೆ. ಅರಣ್ಯ ಹಕ್ಕು ಕಾಯ್ದೆ ಇತ್ತಲ್ಲ, ಅರಣ್ಯ ಹಕ್ಕು ಕಾಯ್ದೆಗೆ ಶಿವಮೊಗ್ಗ ಜಿಲ್ಲೆಗೆ 75,000 ಅರ್ಜಿ ಕಿತ್ತಾಕ್ರಲ್ಲ, ರಿಜೆಕ್ಟ್ ಮಾಡಿ ಹಾಕಿರಲ್ಲ. ಯಾರು ತರ್ಸ್ಕೊಂಡಿರಿ? ಕಡ್ತ ತರ್ಸ್ಕಣಿ ಹೊಯ್, ಕಡ್ತ ತರ್ಸ್ಕಣಿಯೇ. ಯಾರು ಮಾಡೋದು ಕೇಣಿಯೇ? ಯಾರು ಅವಧಿಯಾಗಿ ರಿಜೆಕ್ಟ್ ಆಯ್ತಾನೆ ಕಲ್ಲ ಬೀರ ಮೋಟ ಕರಿಯ ಕೆಂಚ ಕೆನ್ನ ಇವರೇ ಅಲ್ದ? ಅವ್ರ ಅರ್ಜಿ ರಿಜೆಕ್ಟ್ ಮಾಡುತ್ತೆ ಹಾಕದ್ ಯಾರು? ಯಡಿಯೂರಪ್ಪನ ಕಾಲದಾಗೆ ಅಲ್ಲಿ ಅದು ರಿಜೆಕ್ಟ್ ಮಾಡಿ ಹಾಕದ್ದ. ಆಯ್ತಪ್ಪ, ನೀವು ಮೊನ್ನೆ BY ರಾಘವೇಂದ್ರ ಅವರಿಗೆ 3 ಅವಧಿಗೆ ಅವಕಾಶ ಎಲ್ಲ 4ನೇ ಸರಿ ಪ್ರಮಾಣ ವಚನ ನಮ್ಮ ಸ್ವಾಮೀಜಿಯರಲ್ಲ. ಅಯ್ಯಯ್ಯಯ್ಯಯ್ಯ, ಆಯ್ಲಿ ನಡೀಲಿ. ಆಯ್ತು, 75ರಿಂದ 25ಕ್ಕೆ ತಂದರೆ ಯಾವುದು ಅರಣ್ಯ ಹಕ್ಕು? 75ರಿಂದ 25ಕ್ಕೆ ತಂದರೆ 25 ನಮ್ಮ ಹೊಲ ಬದುಕಂತೋಲ್ಲ. ಬ್ಯಾಡ ಅಂತಾರೆ ಯಾರು? ತಡಿವಾರಿ ಯಾರು? ನಿಮ್ಮನ್ನು ನನ್ನಡೆ ಹೇಳಿ ನಾ ಹೇಳೋದು. ಡೆಲಿಗೇಷನ್ ಕರ್ಕೊಯ್ರಿಯ, ಡೆಲ್ಲಿ ಕರ್ಕೊಯ್ರಿಯ, ಕೇಂದ್ರ ಅರಣ್ಯ ಸಚಿವರನ್ನ ಕಂಡಿರಿಯ? 75 ಇಳಿಸೋಕೆ 3 ಸರಿ ಸಂಸದರಾದವ್ರ ಹತ್ರ ಆಯಿಲ್ಲ ಎಂತಕ್ಕೆ ನೀವು ಒಂದ್ಸರಿ ಆತ್ಮಾವಲೋಕನ ಮಾಡ್ಕಲ್ಲ. ನಮ್ಮವ್ರಾಯ್ ನಾ ಹೇಳೋದು. ಅದ್ರಾಗ 75,000 ಅರ್ಜಿ, ಅಲ್ಲಿಗೆ 50,000, 40,000 ನಮ್ಮವ್ರದ್ದೇ ಅಲ್ಲಿ. ಇವೆಲ್ಲ ಕಣ್ಣಿಗೆ ಕಾಣೋದಿಲ್ಲ ನಡಿ, ನನಗೆ ಅರ್ಥನೇ ಆಗ್ತಿಲ್ಲಪ್ಪ ಒಂಥರ. ಇವೆಲ್ಲ ಯಾವಾಗ ನೀವು ಸದನದ ಪ್ರಶ್ನೆ ಮಾಡೋದು? ಯಾವಾಗ ಸದನದ ಪ್ರಶ್ನೆ ಮಾಡ್ತೀವಿ? ಹೊರಗಡೆ ಅಂತೂ ಮಾತಾಡೋದಿಲ್ಲ. ಆಯ್ತು, ಆ ಹುಡುಗಲ್ಲಿ ಕರೆಂಟ್ ಯಾವಾಗ ಕೊಡ್ತೀರಿ ಅನ್ನಲಿ ಕೇಳ್ಬೇಕು ರೆಡಿ ಇಲ್ಲ ನೀವು.
ಅಲ್ಲಿ ನೋಡ್ರಿ ನೀವು ಧ್ವಜದ ಭಾಷಣ ಹೋದ್ ಸರಿ ಅದಂತ ಉಕ್ರೇನಿನ ಧ್ವಜದ ಭಾಷಣ ಮಾಡಿರಿ. ನಮ್ಮನೆ ಗಂಡಂತೂ ಹೊರಗಡೆ ಟವಲ್ ಹಿಡ್ಕೊಂಡು ಓಡಾಪೋದು ಎಲ್ಲ ಇದಕ್ಕೆ. ಧ್ವಜ ಹಿಡ್ಕೊಂಡ್ರೆ ಪೂಜಾರ್ ಹೇಳ್ರಿ ಧ್ವಜ ಹಿಡ್ಕೊಂಡ್ರೆ ಯಾರು ಎಂತ ಮಾಡೋದಿಲ್ಲ. ಇಲ್ಲ ನಾ ಅಲ್ಲನೇ ಹೇಳೋದಿಲ್ಲ, ನಿಮ್ಮ ಪ್ರಭಾವ ಹಂಗಿತ್ತ ಆರೆ ಎಂತ ಮಾರ್ರೆ ಹಾಂ. ಅದಕ್ಕೆ ನನಗೆ ನಿಮ್ಮ ಬಾಟ್ನ ಕೇಳಿದ ತಕ್ಷಣ ನನಗೆ ಏನೇ ಅಂತೇಳಿ ಬೈಣಿ ಮುಳ್ಳು ಹೊಕ್ಕಿತ್ತಂಬ್ರ ಮದ್ದಿಗೆ ಹೋದಣ್ಣ ಬರಲಿಲ್ಲ, ಮದ್ದಿಗೆ ಹೋದಣ್ಣ ಬರಲಿಲ್ಲ, ಘಟ್ಟದಾಗೆ ಯಾವ ಊರಾಗಿದ್ರು ಗೊತ್ತಿಲ್ಲ. ನಾವು ಹಂಗೆ ಆಯ್ತು. ಪೂಜಾರ್ ಇಲ್ಲೆಲ್ಲ ಭಾಷಣ ಮಾಡಿ ಹೋದಾರ, ಮುಂದಿನ ಚುನಾವಣೆ ಬತ್ತರು ಮತ್ತೆಲ್ಲಿ ಹೋತ್ರು ಗೊತ್ತಿಲ್ಲ ಅನ್ನಡಿ ಹಾಡು ಹೇಳ್ಕತ್ತಲ್ಲ ಅನ್ನಡಿ. ನೀವು ಯಾವಾಗ ಅಂತ ಹೇಳಿ ಮರ್ರೆ, ಬೇಜಾರು ಮಾಡೋ ವಿಚಾರ ಆಯ್ತಲ್ಲ. ನನಗೆ ನನ್ನ ಅಭಿಪ್ರಾಯ ನಾ ಹೇಳೋದು. ನೀವು ಇದು ಕೊಡ್ತ ಯಾವುದಾದ ಎಂತ ಮಂದಿರ ಅದು, ಲಗ್ನ ಮಂದಿರ ಕಟ್ತ, ಕಲ್ಯಾಣ ಮಂದಿರ ಕೊಟ್ರ, ಅದಕ್ಕಿಷ್ಟು ಕೊಟ್ರ, ಇದಕ್ಕಿಷ್ಟು ಕೊಟ್ರ. ನೆಲ ನಡುಗು ಹೊತ್ತಿಗೆ ಕಲ್ಯಾಣ ಮದುವೆಗೆ ಯಾರು ಹೋತ್ರ ಮರ್ರೆ ಹೊಯ್, ಘಟ್ಟದ ಕೆಳಗೆ ಇದ್ದಂಗೆ ಘಟ್ಟದ ಮೇಲೆ ಇಲ್ಲೇ ಹೊಯ್. ಇದು 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 ಇವೆಲ್ಲ ವಾಸ್ತವ ನೀವು ಅರ್ಥ ಮಾಡ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡುವ ನಡಿ. ನೀವು ಸಿಗೋದಿಲ್ಲ, ಅದಕ್ಕೆ ಈ ವಿಡಿಯೋ ಮಾಡಿ ಹಾಕ್ತಿದ್ದೆ ನಿಮಗೆ. ಆರಾಮಿದ್ರಿ ಅಲ್ಲ? ಬನ್ನಿ ಊರಿಗೆ ಬನ್ನಿ, ಮತ್ತೊಂದು ಸರಿ ಮಾತಾಡುವ. ಭಾರಿ ಇತ್ತು ವಿಚಾರ ಮಾತಾಡೋಕ್ಕೆ. ನಾವು ಏನಿಲ್ಲ, ಇರೋ ವಿಚಾರ ಹೇಳೋದು ಅಷ್ಟೇ. ಮತ್ತು ಸಿಗುವ, ಮಾತಾಡುವ. ಬತ್ತೆ ಸಿಗುವ. ನಮಸ್ಕಾರ. ಬಾಯಿನ ಮುಳ್ಳು ಹೊಕ್ಸ್ಬೇಡಿ ಮರ, ತೆಗಿ ವ್ಯವಸ್ಥೆ ಮಾಡಿ ಅಂತಾರೆ ಮಾಡಿ. ರೈತರಿಗೆ, ಮಲೆನಾಡು ರೈತರಿಗೆ ಬಾಯಿನ ಮುಳ್ಳು ಹೊಕ್ಕೊಂಡಿತ್ತು ಹೊಯ್, ಕಾಲಿಗೆಲ್ಲ ಎದಿಗೆ ಹೊಕ್ಕೊಂಡಿತ್ತು. ಈಗ ಏನಾರು ಮಾಡಿ ಹೊಯ್. ವಿರೋಧ ಪಕ್ಷದ ಇದ್ಕೊಂಡು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಗಳು ಸೆಂಟ್ರಲ್ ಗೌರ್ಮೆಂಟಿಗೆ ನಿಮ್ಮದೇ ಇದ್ದಾಗ ಅದು ಮಾಡ್ಕಲ್ಲ ನೀವು. 25 ಹಿಡ್ದಿರೆ ನಿಮ್ಮನ್ನು ದೇವ್ರು ಅಂತ ಇರು, ಅದನ್ನ ಮಾಡಿ ನೀವು ಸನ್ಮಾನ ಮಾಡಿರಿ ಎಂಥದ್ದು ಆತೀತು. ಇರಲಿ, ಬೇಜಾರೇನಿಲ್ಲ. ಹೇಳೋ ವಿಚಾರ ಹೇಳ್ಕಲ್ಲ, ಅದಕ್ಕೆ ಹೇಳಿದೆ. ಬಪ್ದಾ ನಮಸ್ಕಾರ.